ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಮನೆಯಲ್ಲೇ ಸುಲಭವಾಗಿ ಮ್ಯಾಂಗೋ ಐಸ್ ಕ್ರೀಮನ್ನು ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಫ್ರೆಶ್ ಮಾವಿನ ಹಣ್ಣಿನಿಂದ ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಈ ರೀತಿ ನೀವು ಮಾಡ್ಕೊಂಡ್ರಿ ಅಂದರೆ ಔಟ್ಸೈಡಿಂದ ಐಸ್ ಕ್ರೀಮ್ನ ತರುವುದನ್ನೇ ಬಿಡ್ತೀರಾ, ಅಷ್ಟು ಈಸಿ ಇದೆ ಮಾಡೋದು ಮಾತ್ರ. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇವಾಗ ನೋಡಿ, ನಾನು ಮಾವಿನ ಹಣ್ಣನ್ನು ತೊಗೊತಾ ಇದ್ದೀನಿ. ಫ್ರೆಶ್ ಆಗಿರುವಂಥ ಮಾವಿನ ಹಣ್ಣನ್ನ ತೊಗೊತಾ ಇದ್ದೀನಿ. ಇದರಲ್ಲಿ 4 ಮಾತ್ರ ಯಾವ ಪೂರ್ತಿ ಹಣ್ಣಾಗಿದೆವೋ ಅದನ್ನು ಮಾತ್ರ ನಾನು ತೊಗೊತಾ ಇದ್ದೀನಿ. ಸ್ವಲ್ಪ ಹಸಿ ಇತ್ತು ಅಂದರೆ ಅಷ್ಟೊಂದು ಚೆನ್ನಾಗಿರೋಂಗಿಲ್ಲ, ಹಾಗಾಗಿ ಪೂರ್ತಿ ಯಾವ ಹಣ್ಣಾಗಿದೆ ಆ ಹಣ್ಣನ್ನು ಮಾತ್ರ ತೊಗೊತಾ ಇದ್ದೀನಿ. ಇದರಲ್ಲಿ 4 ಮಾತ್ರ ತೊಗೊತಾ ಇದ್ದೀನಿ ನೋಡಿ. ಪೂರ್ತಿ ಹಣ್ಣಾಗಿರುವಂಥದ್ದು ಮಾತ್ರ ತೊಗೊತಾ ಇರೋದು. ತುಂಬಾ ಈಸಿ ಇದೆ ಮಾಡೋದು ಮಾತ್ರ. ಇವಾಗ ನೋಡಿ 4 ಹಣ್ಣನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ತೊಗೊತಾ ಇದ್ದೀನಿ. ಕರೆಕ್ಟಾಗಿ ಇದನ್ನು ಈ ರೀತಿ ಮೇಲಿರೋದನ್ನು ಸ್ವಲ್ಪ ಕಟ್ ಮಾಡಿ ತೆಗಿಬೇಕು. ಈ ರೀತಿ ಸ್ಲೈಸ್ ಮಾಡಿ ತಗೊಳ್ಳಿ. ಇವಾಗ ನಾವು ಫ್ಯಾಮಿಲಿ ಪ್ಯಾಕ್ನ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು. ತುಂಬಾ ಈಸಿ ಇದೆ ಮಾಡೋದು. ಈ ರೀತಿ ಸೈಡ್ ಇರೋದನ್ನು ಕಟ್ ಮಾಡಿಕೊಂಡು ಈ ರೀತಿ ಸ್ಲೈಸ್ ಮಾಡಿ ತಗೊಳ್ಳಿ. ತುಂಬ ಈಸಿ ಇದೆ ಮಾಡೋದು ಮಾತ್ರ. ಈ ರೀತಿ ಕಟ್ ಮಾಡಿ ತಗೊಳ್ಳಿ. ನೋಡಿ, ನಾನು ಇದೇ ರೀತಿ ಇವಾಗ 4 ಹಣ್ಣನ್ನು ಸಹ ಕಟ್ ಮಾಡಿ ತೊಗೊಂಡಿದ್ದೀನಿ. ಪೂರ್ತಿ ಹಣ್ಣಾಗಿರುವಂಥದ್ದು ಮಾತ್ರ ತೊಗೋಬೇಕು. ಚೆಕ್ ಮಾಡಿ ಹಾಕಬೇಕು. ಹುಳಿ ಇರೋದನ್ನು ಹಾಕಬಾರ್ದು. ಸ್ವಲ್ಪ ಹುಳಿ ಇತ್ತು ಅಂದರೆ ಐಸ್ ಕ್ರೀಮ್ ಸಹ ಹಾಳಾಗುತ್ತೆ. ಅದಕ್ಕೋಸ್ಕರ ಚೆಕ್ ಮಾಡಿಕೊಂಡು ಹಣ್ಣನ್ನು ಹಾಕಿ. ಇವಾಗ ನೋಡಿ, ನಾನು ಇದೇ ರೀತಿ ನಾನು 4 ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ ಇದಿಷ್ಟನ್ನು. ಇವಾಗ 4ರಿಂದ 5 ಟೀ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಚಿಕ್ಕ ಬೌಲ್ ಇದೆ, ಆ ಬೌಲಿಂದ ಹಾಕ್ತಾ ಇರೋದು. ಇವಾಗ ನೋಡಿ, ನಾನು ಮ್ಯಾಂಗೋ ಎಸೆನ್ಸ್ನ ಹಾಕ್ತಾಯಿದ್ದೀನಿ. ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ನಿಮಗೆ ಮ್ಯಾಂಗೋ ಎಸೆನ್ಸ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ನಾವು ಫ್ರೆಶ್ ಆಗಿರುವಂಥ ಮಾವಿನ ಹಣ್ಣನ್ನು ಸೇರಿಸಿದ್ದೀವಿ, ಅದೇ ಫ್ಲೇವರ್ ಇರುತ್ತೆ. ನಾನು ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರಲಿ ಅಂತ ಎಸೆನ್ಸನ್ನು ಸೇರಿಸಿದ್ದೀನಿ. ಇವಾಗ ನೋಡಿ, ಈ ರೀತಿ ಸಣ್ಣಗೆ ಪೇಸ್ಟ್ ಮಾಡಿ ತಗೊಳ್ಳಿ ಕರೆಕ್ಟಾಗಿ. ಇವಾಗ ಕ್ರೀಮನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ 1 ಬೌಲ್ ಆಗೋಷ್ಟು ನಾನು ವಿಪ್ಪಿಂಗ್ ಕ್ರೀಮ್ನ ತೊಗೊಂಡಿರೋದು. ನೀವು ವಿಪ್ಪಿಂಗ್ ಕ್ರೀಮ್ನ ಒಮ್ಮೆ ತೊಗೊಂಡ್ರೆ 4ರಿಂದ 5 ಸಲ ನೀವು ಐಸ್ ಕ್ರೀಮ್ನ ಮಾಡ್ಕೋಬೋದು. ಆದರೆ ಫ್ರಿಜ್ಜರಲ್ಲಿ ಸ್ಟೋರ್ ಮಾಡಿರಬೇಕು. ಸ್ವಲ್ಪನೂ ಇದನ್ನು ಹೊರಗೆ ಇಡಬಾರ್ದು. ವಿಪ್ಪಿಂಗ್ ಕ್ರೀಮನ್ನ ಫ್ರಿಜ್ಜರಲ್ಲೇ ಸ್ಟೋರ್ ಮಾಡಿ ಇಡಬೇಕು. ಇವಾಗ ನೋಡಿ, ನಾನು ಒಂದು 5ರಿಂದ 6 ನಿಮಿಷ ಬೀಟ್ ಮಾಡಿ ತೊಗೋತಿದ್ದೀನಿ ನೋಡಿ. ಚೆನ್ನಾಗಿ ಇದನ್ನು ಬೀಟ್ ಮಾಡಿ ತೊಗೋಬೇಕು. ಕರೆಕ್ಟಾಗಿ ಕ್ರೀಮಿ ಆಗಬೇಕು, ಅಲ್ಲಿ ತನಕ ಇದು ಕರೆಕ್ಟಾಗಿ ಆಗಿದೆ. ಇವಾಗ ನೋಡಿ, ನಾನು ಗ್ರೈಂಡ್ ಮಾಡ್ಕೊಂಡಿರುವಂಥ ಮ್ಯಾಂಗೋನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮ್ಯಾಂಗೋ ಪ್ಯೂರಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ 1-2 ನಿಮಿಷ ಪುನಃ ಇದನ್ನು 2 ಸೇರಿಸಿ ಬೀಟ್ ಮಾಡಿ ತಗೊಳ್ಳಿ. ಕರೆಕ್ಟಾಗಿ ಕ್ರೀಮು ಮತ್ತು ಮ್ಯಾಂಗೋ ಪ್ಯೂರಿ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಈ ರೀತಿ ನೀವು ಬೀಟರ್ ಇಲ್ಲ ಅಂತಂದರೆ ಮಿಕ್ಸರ್ ಜಾರಲ್ಲೂ ಸಹ ನೀವು ಮಾಡ್ಕೋಬೋದು. 2 ನಿಮಿಷ ಚೆನ್ನಾಗಿ ಇದನ್ನು ಬೀಟ್ ಮಾಡಿ ತಗೊಳ್ಳಿ. ಇವಾಗ 2 ನಿಮಿಷ ಆಗಿದೆ ನೋಡಿ, ಕರೆಕ್ಟಾಗಿ ಆಗಿದೆ. ಇವಾಗ ನಾನು ಒಂದು ಬಾಕ್ಸಲ್ಲಿ ಇದನ್ನು ಸೇರಿಸ್ತಾ ಇದ್ದೀನಿ. ಏರ್ ಟೈಟ್ ಕಂಟೈನರ್ ಇರುವಂಥ ಬಾಕ್ಸನ್ನು ತಗೊಳ್ಳಿ. ನೋಡಿ, ಈ ರೀತಿ ಹಾಕ್ಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಟ್ಯಾಪ್ ಮಾಡಿ ತೊಗೋತಿದ್ದೀನಿ. ಕರೆಕ್ಟಾಗಿ ಅದು ಸೆಟ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ಕರೆಕ್ಟಾಗಿ ಕ್ಲೋಸ್ ಮಾಡಿ ತಗೊಳ್ಳಿ. ಇದನ್ನು ಫ್ರಿಜ್ಜರಲ್ಲಿ 8ರಿಂದ 10 ತಾಸು ಇಟ್ಟರೆ ಕರೆಕ್ಟಾಗಿ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಕ್ರೀಮಿಯಾಗಿರುವಂಥ ಮ್ಯಾಂಗೋ ಐಸ್ ಕ್ರೀಮು. ಇವಾಗ ನೋಡಿ, ಇದರ ಮೇಲಿರುವಂಥ ಲಿಡ್ಡನ್ನ ಹಾಕಿ ಕರೆಕ್ಟಾಗಿ ಕ್ಲೋಸ್ ಮಾಡಿ ತೊಗೋತಿದ್ದೀನಿ. ಇದನ್ನು 8ರಿಂದ 10 ತಾಸು ನಾನು ಫ್ರಿಜ್ಜರಲ್ಲಿ ಇಡ್ತಾಯಿದ್ದೀನಿ.
ಇವಾಗ 10 ತಾಸು ಆಗಿದೆ ನೋಡಿ. ಹೆಚ್ಚು ಕಮ್ಮಿ 10 ತಾಸು ಆದರೆ ಸಾಕಾಗುತ್ತೆ. ನಾನು 8 ತಾಸಿಗೆ ಒಮ್ಮೆ ಚೆಕ್ ಮಾಡಿ ನೋಡಿದ್ದೆ, ಇನ್ನೂ ಸ್ವಲ್ಪ ಆಗಿರಲಿಲ್ಲ, ಹಾಗಾಗಿ ಮತ್ತೆ 2 ತಾಸು ಇಟ್ಟಿದ್ದೆ. ಇವಾಗ 10 ತಾಸು ಕರೆಕ್ಟ್ ಆದ ನಂತರ ಈ ರೀತಿ ಗಟ್ಟಿಯಾಗಿದೆ ನೋಡಿ, ಕರೆಕ್ಟಾಗಿ ಆಗಿದೆ. ಇವಾಗ ಕ್ರೀಮಿ ಆಗಿರುವಂಥ ಮ್ಯಾಂಗೋ ಐಸ್ ಕ್ರೀಮ್ ರೆಡಿಯಾಗಿದೆ ನೋಡಿ. ತುಂಬ ಈಸಿ ಮಾಡೋದು ಮಾತ್ರ. ಈ ರೀತಿ ನಾವು ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಖುಷಿಪಟ್ಟು ತಿಂತಾ ಇರ್ತಾರೆ. ಇವಾಗ ಶಾಲೆ ರಜೆ ಇರೋದ ಕಾರಣ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ. ನೋಡಿ ಈ ರೀತಿ ಸರ್ವ್ ಮಾಡಿ ಕೊಟ್ಟರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿದೆ, ಕ್ರೀಮಿಯಾಗಿ. ನೀವು ಬೇಕಂದರೆ ಟೂಟಿ ಫ್ರೂಟಿನ ಸಹ ಆ್ಯಡ್ ಮಾಡ್ಕೋಬೋದು, ಇಷ್ಟ ಇದ್ದರೆ ಹಾಕೋಬೋದು. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನು ಮರಿಬೇಡಿ. ನೋಡಿ ಇವಾಗ ನಾನು ಟೂಟಿ ಫ್ರೂಟಿನೂ ಸಹ ಸೇರಿಸ್ತಾ ಇದ್ದೀನಿ. ಇಷ್ಟ ಇದ್ದರೆ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಮ್ಯಾಂಗೋ ಐಸ್ ಕ್ರೀಮು. ನೀವು ಸಹ ಟ್ರೈ ಮಾಡಿ ನೋಡಿ, ತುಂಬ ಈಸಿ ಇದೆ ಮಾಡೋದು ಮಾತ್ರ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.